ವೆಲ್ಕಮ್ ಬ್ಯಾಕ್. ಸೇಮ್ ಸ್ಪಾಟು. ಮಾನ್ಸೂನ್ ರೈಡ್ಗೆ ನಾನು ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಅಲ್ಲಿಂದಾನೆ. ಇವತ್ತು ಸೀನ್ಸ್ ಬಂದ್ಬಿಟ್ಟು ಟೆಂಪಲ್ ರನ್ನು. ಅವತ್ತಿಂದನೂ ನನ್ನ ಫ್ರೆಂಡು ಇವನು ಹೇಳ್ತಾ ಇದ್ದ, ಧನುಷ್ ಅಂತ, ಹೊರನಾಡು, ಶೃಂಗೇರಿ, ಕಟೀಲ್ ಹೋಗ್ಬಿಟ್ಟು ಬರೋಣ ಅಂತ. ಸೊ ಅದಕ್ಕೆ ಟೈಮ್ ಬಂದ್ಬಿಟ್ಟು ಇವಾಗ ಲೇಟೇನಾಗಿಲ್ಲ ಅಷ್ಟೊಂದು, ಮಿಡ್ ನೈಟ್ ಥರ 11 ಗಂಟೆ ಆಗಿದೆ. 6 ಅವರ್ ತೋರಿಸಿ 7 ಅವರ್ ಅಂತ ಇಟ್ಕೊಂಡ್ರು ಒಂದು 6-7 ಗಂಟೆಗೆ ಹೋದರೆ ಸಾಕು. ನಾಳೆ ಹೊರನಾಡು ಶೃಂಗೇರಿ ಮುಗಿಸ್ಕೊಂಡು ಕಟೀಲಲ್ಲಿ ಆಲ್ಟಾಗಿ ನಾಡಿದ್ದು ಕಟೀಲು ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡೋದು. ಸೊ ಇವತ್ತು ಒಂದೇ ಗಾಡೀಲಿ ಹೋಗ್ತಿರೋದು, ಸೋಲೋ ಏನು ಹೋಗ್ತಿಲ್ಲ. ಅವ್ನ ಗಾಡೀಲಿ ಹೋಗ್ತಿರೋದು, ನನ್ನ ಗಾಡಿ ಎತ್ತಿಲ್ಲ. ಯಾಕಂದರೆ ಈ ಡೈಲಾಗ್ ನೆನಪಾಯಿತು, ಅದಕ್ಕೆ ಸ್ವಲ್ಪ ಮಂತೆಂಡು. ಸೊ ಆರಾಮಾಗಿ ಹೋಗೋಣ. ಎಲ್ಲ ಆಗಿದೆ, ಎಲ್ಲ ಸರ್ವೀಸು, ಎಲ್ಲ ಪೆಟ್ರೋಲೆಲ್ಲ ಫಿಲ್ಲಪ್ ಆಗಿದೆ, ಊಟನೂ ಆಗಿದೆ. ಆರಾಮಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್ ಆರ್ ನ್ಯೂ ವ್ಲಾಗ್. ವೆಲ್ಕಮ್ ಆಲ್. ಯಾವಾಗ ಬಂದ್ರೂ ವೆದರ್ಗೆ ಮಾತ್ರ ಮೋಸ ಇರೋಲ್ಲ ಇಲ್ಲಿ. ಚಿಲ್ಲಾಗಿರುತ್ತೆ ವೆದರು. ಇಲ್ಲಪ್ಪ ಇಲ್ಲ ಹೆಂಗೋ ಲೈಟಾಗಿ ಮಳೆ ಬೇರೆ ಬರ್ತಿದೆ ಅನಿಸುತ್ತೆ. ಚಿಲ್ಲಾಗಿದೆ ವೆದರು. ಅಪ್ಪ ದೇವ್ರೆ, ಅಲ್ಲಿಂದ 250 ಕಿಲೋಮೀಟ್ರ್ ಬಂದಿದ್ದು ಗೊತ್ತಾಗಲಿಲ್ಲ. ಇಲ್ಲಿಂದ 20 ಕಿಲೋಮೀಟ್ರ್ ಬರೋಕ್ಕೆ 3/4 ಅವರ್ ತೊಗೊಂಡಿದ್ದೀವಿ. ಇನ್ನೂ 20 ಕಿಲೋಮೀಟ್ರ್ ಐತೆ ಹೊರನಾಡು. ಇದು ಯಾವುದೋ ಪ್ರೈವೇಟ್ ಫಾಲ್ಸ್ ಅನಿಸುತ್ತೆ, ಮಸ್ತಾಗೈತೆ. ಅಲ್ಲಿ ನೋಡಿ, ಈ ಪ್ರಾಪರ್ಟಿ ಒಳಗಿಂದ ಫಾಲ್ಸ್ ಬರ್ತೈತೆ, ಫಾಲ್ಸ್ ಹರಿತಿದೆ. ಸೆಕ್ಸಿಯಾಗಿದೆ ಪ್ಲೇಸ್ ಮಾತ್ರ ಇದು. ಈ ರೇಂಜ್ಗ ಯಪ್ಪ ದೇವ್ರೆ. ಒಂದು 20 ಕಿಲೋಮೀಟ್ರು, ಇನ್ನೊಂದು ಅರ್ಧ ಗಂಟೆ ಹೊರನಾಡು. 6:30 ಅಷ್ಟರಲ್ಲಿ ಹೋಗ್ತೀವಿ ಅಂದ್ಕೊಂಡ್ವಿ, 6:30 ಅಷ್ಟರಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. 6:50 ಆಯಿತು. ಅದೇ 1 ಅವರ್ ಹೆಚ್ಚು ಕಮ್ಮಿ 7:30 ಅಷ್ಟರಲ್ಲಿ ಹೋಗ್ತೀವಿ ಅಷ್ಟೆ. ಬಂದ್ವಿ ಕಣಲೇ, ಬಂದ್ವಿ ಕಣ. ಹೊರನಾಡು 21 ಕಿಲೋಮೀಟ್ರು, ಕಳಸ 13 ಕಿಲೋಮೀಟ್ರು, ಉಡುಪಿ 112, ಕುದುರೆಮುಖ 32. ಓಕೆ. ಇದೇ ಸ್ಪಾಟ್ಗೆ 2 ತಿಂಗಳು ಮುಂಚೆನೇ ಬಂದಿದ್ದೆ ನಾನು. ಸೇಮ್ ಸ್ಪಾಟು, ಆದರೆ ಹೊರನಾಡಿಗೆ ಹೋಗ್ತಿರ್ಲಿಲ್ಲ, ಸಂಸೆಗೆ ಹೋಗ್ತಿದ್ವಿ. ಕಳಸ ಟು ಸಂಸೆ, ದ ವರ್ಲ್ಡ್ ಫೇಮಸ್ ಆಫ್ ರೋಡ್ ಟ್ರಯಲ್ಸ್ ಮಾಡೋಕ್ಕೆ ಹೋಗ್ತಾಯಿದ್ವಿ, ಸಂಸೆ ಟು ದಿಡುಪೆ. ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗಿದೆ ಏನಾಗಿದೆ ಅಂತ. ಇದು ನೆನಪಿರ್ಬೋದು, ಒಂದು 15-20 ದಿವಸದಿಂದ ಮೋಸ್ಟ್ ಫೇಮಸ್ ಬ್ರಿಡ್ಜ್ ಇನ್ ಕರ್ನಾಟಕ ಇದು. ಕಳಸ ಟು ಹೊರನಾಡು ಫುಲ್ ತುಂಬೋಗಿತ್ತಲ್ಲ, ಇದೇ ಬ್ರಿಡ್ಜ್ ಅದು. ಇವಾಗಲೂ ನೀರು ಐತ್ಕಣೋ, ಅಂದ್ರೆ ಲೆಕ್ಕ ಹಾಕು. ಇದ್ರ ತುಂಬ ಲೆಕ್ಕ ಹಾಕು ಹೆಂಗೆ ಬಂದಿತ್ತು ಅಂತ.
ನೇಚರು ಏನು ಹೇಳೋಕ್ಕಾಗಲ್ಲ ಗುರು. ಯಾವಾಗ ಏನು ಬೇಕಾದ್ರೂ ಯಾವಾಗ ಏನು ಬೇಕಾದ್ರೂ ಆಗ್ಬಿಡುತ್ತೆ ಗುರು. ಯಪ್ಪ, ಏನೋ ಗೊತ್ತಿಲ್ಲ, ಹೊರನಾಡಿಗೆ ಎಂಟ್ರಾದ್ವಿ ಮಳೆ ಸ್ಟಾರ್ಟ್ ಆಯಿತು. ಏನೋ ಒಂದು ಶುಭ ಶಕುನ ಇರಬೇಕು. ಜೋರು ಮಳೆ ಎಂಟ್ರಿ ಆಗಿದ ತಕ್ಷಣ. ಆಮೇಲೆ ಇನ್ನೊಂದು, ದೇವ್ರ ದರ್ಶನ ಮಾಡಬೇಕಂದ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ಮಾಡೋಕ್ಕಾಗಲ್ಲ. ದೇವರೇ ನಿಮ್ಮ ಕರ್ಸ್ಕೋತಾರೆ, ಅವಾಗ ಮಾತ್ರ ನೀವು ದರ್ಶನ ಮಾಡೋಕ್ಕಾಗೋದು. ಸುಮ್ಮನೆ ಫ್ರೈಡೇ ಹೇಳಿದ್ದಷ್ಟೇ, ಹೋಗೋಣ ಹೊರನಾಡು ಶೃಂಗೇರಿಗೆ ಹೋಗೋಣ ಅಂತ. ಹೆಂಗೋ ಪ್ಲ್ಯಾನೇ ಆಗೋಯ್ತು, ಅದು ಬಂದೇ ಬಿಟ್ವಿ ನೋಡಿ ಅಷ್ಟೇ. ನಾನು 4th ಅಲ್ಲೋ 5th ಅಲ್ಲೋ ಇದ್ದಾಗ ಬಂದಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನಕ್ಕೆ. ಆವಾಗಿಂದ ಇವಾಗಲೇ ಬರ್ತಿರೋದು. ಅದೇ ಕಣ ಟೆಂಪಲ್ಲು. ಹಾಂ ಹಾಂ, ಪಕ್ಕ ಹಂಗೆ ತಾನೆ. ಹಾಂ, ಇಲ್ಲ ಇಲ್ಲ ಇಲ್ಲ, ಹಿಂಗೋ ತೋರಿಸಿದ್ದು ವೇಣು ಟೆಂಪಲ್ ಅಂತ. ಅಯ್ಯೋ, ಈ ಮಳೆಯಲ್ಲಿ ಏನು ಮಾಡ್ತಿದ್ದೀರಾ ಗುರು ನೀವು? ರೀಲ್ಸ್ ಮಾಡ್ತಾವ್ರ ಈ ಮಳೆಯಲ್ಲಿ? ಅಣ್ಣ ಬಾಂಡ್ ಹೆಂಗಪ್ಪ? ರೂಮ್ ಮಾಡಿಬಿಟ್ಟು ಶೃಂಗೇರಿ ಬೇಡ, ಕಟ್ಟಿಲ್ಲ ಬರಲ್ಲೇ, ಸುಮ್ಮನೆ ಆಗಲ್ಲೇ. ಕಳ್ಸಕ್ಕೆ ಹೋಗ್ಬೇಕು ನಾವು. ಕಳ್ಸೋದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಕೊಂಡು ಶೃಂಗೇರಿಗೆ ಹೋಗ್ಬಿಡೋಣ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಕಾಪಾಡಮ್ಮ ತಾಯಿ ಅನ್ನಪೂರ್ಣೆ.